ಅದು ಮಲಗುದ ದೌಡ 4ಕ್ಕೆ ಹೇಳಬೇಕಲ್ಲ, ಕೆಲಸ ಇಲ್ಲ ಅಂದ್ರೆ ಹೇಳಬೇಕು. ನೇಮನ ಅದು ನಾನು ಹಂಗೆ ಗೆದ್ದೀನಿ. ಅವರು ಅನುಭವಿಸಿ ಅಳತಿ ಅನ್ನ 4 ಗಂಟೆ ಗಡಿಯಾರ ನೋಡಿ ಸಾಕಾಗಿ ಏನಾರ ಸ್ವಲ್ಪ ಬದಲಾವಣೆ ಆಗೋ 4 ಮಂದಿ ಕುಂತ್ಕೊಂಡು ವಿಚಾರ ಮಾಡಿದ್ರು. ಅದೇನು ಅಳತಿ ಮಾಡಿ ಕೊಡೋದೈತಲ್ಲ ಅದನ್ನ ಬಾವ್ಯಾಗ ಹಾಕಿಬಿಡುದು ಅಂತ. ಎದರಿಂದ ಅಳತಿ ಮಾಡ್ತಾರೆ ಮಾಡಿ ತಗೊಂಡು ಹೋಗಿ ಬಾವ್ಯಾಗ ಹೋಗ್ದಾರ. ಆ ಮುದಿಗೆ ಅಂತದ್ದು ಹೊಳೆ ತರೋದಲ್ಲ, ಅದು ಅತ್ಯಾಕ ರೊಕ್ಕ ಖರ್ಚು ಮಾಡಬೇಕು. ಎಷ್ಟು ಕೊಡ್ತಿದ್ಲಲ್ಲ ಅದಕ್ಕಿಂತ ಕಡಿಮೆ ಕೊಡಕತ್ತಿಲ್ಲ ತಾಯಿ. ಎಂಥ ಚಂದ ಅಳತಿ ಮಾಡಿ ಕೊಡ್ತಿದ್ದೆ, ಎಲ್ಲಿ ಹೆಚ್ಚು ಕೊಡಕತ್ತೀನಿ ಅನ್ನೋದು ಕಡಿಮೆ ಕೊಡ್ತೀನಿ. ಗೊತ್ತಿತ್ತು ಅದು ಎಲ್ಲಿ ಹೋಗಿತ್ತು ಅನ್ನೋದು ಗೊತ್ತಿತ್ತು. ಯಾಕಂದ್ರೆ ಆಕೆ ಸಣ್ಣಕ್ಕಿದ್ದಾಗ ಹಂಗ ಉಳಿದಿದ್ಲು ಹೋಗಿ ಗೊತ್ತಿತ್ತು. ಉಪವಾಸ ಮಲಗಿದ್ರು ಪರವಾಗಿಲ್ಲ, ದೌಡಿ ಯಾವುದಾದ್ರು ತಪ್ಪಿಸಿಕೊಳ್ಳೋದು ಅಂತೇಳಿ ಆ ಗಡಿಯಾರ ಕೇಳಿತಿತ್ತು 4 ಮಂದಿ ಸೇರಿ. 4 ಅಂದ್ರೆ 4ಕ್ಕೆ ಸೇರಿಸೋ ಮುದಿಗೆ ಒಮ್ಮೆ 2 ಎರ್ಸಕೈತಿ. ಟೈಮ್ ಇಲ್ಲ ಇವು ಎಷ್ಟೊತ್ತು ಮನೆಗವ ಏನು ಯಾಕೆ ಬೆಳಕದಂಗೆ ಕಾಣ್ತೈತೆ ಅನ್ನೋದು ಎರ್ಸು. ಇದೆಯಂತ ಕರ್ಮ 1.5 ತಾಸು ಕಳ್ಕೊಂಡು ಸ್ವಲ್ಪ ಅನುಭವಿಸುದ್ರಿ ಏನಾಗೋದಿಲ್ಲ. ಸ್ವಲ್ಪ ಅನುಭವಿಸುದು ಹಂಗೆ ಅನಿವಾರ್ಯ. ಭಾಳ ದಿವಸ ಇರುವುದಿಲ್ಲ ಅದು, ಮುಂದೆಲ್ಲ ಇದ್ದೇ ಇರ್ತದೆ. ಅಳತಿ ಮಾಡಿಕೊಟ್ರು ಉಳಿದಿದ್ದು ನಿಮಗೆ ಹಿಂಗೆ ಒಂದಿಷ್ಟು ಯಾಕೆ ವಿಚಾರ ಮಾಡಬಾರ್ದು ನಮ್ಮ ಜೀವನದೊಳಗೆ. ಭಾಳ ಚಲೋ ಅನಿಸ್ತದೆ. ಸಂಸಾರ ಅಂದ್ರೆ ಸುಖ ಹುಡುಕೊಂತ ಹೋಗೋದು. ಸುಖ ಹುಡುಕೊಂತ ಹೋಗೋದೇ ಸಂಸಾರ. ಏನು ಬಂದಿದ್ದನ್ನೆಲ್ಲ ಚಲೋ ಆಗಿ ಸ್ವೀಕಾರ ಮಾಡಿಬಿಡೋದು, ಚಲೋ ಅಂತ ಸ್ವೀಕಾರ ಮಾಡಿಬಿಡೋದು. ಓದ್ಬೇಕು ಹಂಗ ಸ್ವಲ್ಪ ಜ್ಞಾನಿಗಳ ಜೀವನ ಚರಿತ್ರೆಗಳನ್ನ. ಅಲ್ಲಿ ಏನಿತ್ತು ಸಂಸಾರದಾಗ ಅನ್ನೋದು ತಿಳಿಯುತ್ತದೆ. ನಾಲ್ವರ್ಪಾಡದ ವೀರೇಶ್ವರ ಶರಣರು ಅವರು ಸಂಸಾರಿಗಳಾಗಿದ್ರು, ಮಹಾನ್ ಶರಣರು, ಮನೆ ಆಗಿ ಹೋಗಿರುವಂಥವ್ರು.